ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದೀಪಾ ಬಾಳಿಗ, ಪುಣೆ. ಸುಷ್ಮಿತಾ, ಮಂಗಳೂರು. ಡಾಕ್ಟರ್ ಶಿವಪ್ರಸಾದ್, ಬೆಂಗಳೂರು. ಪ್ರಮೋದ್ ಷಣ್ಮುಖಿ, ಬಿಆರ್ ಪ್ರಾಜೆಕ್ಟ್. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ
1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ನೆಚ್ಚಿನ ಪ್ರೇಕ್ಷಕರೇ, ಒಳಿತಾಗಬೇಕು, ಶುಭವಾಗಬೇಕು, ನಿಮ್ಮ ಜೀವನ ಜೇನಾಗಬೇಕು, ಯಾರ ಬಾಳಿನಲ್ಲೂ ಕಷ್ಟ ಬರಬಾರದು ಅಂತಾದ ಮೇಲೆ ಒಂದು ಸುಲಭ ಸೂತ್ರವಿದೆ. ವಿಜಯವೆಂದಿಗೂ ನಿಮ್ಮದೇ. ನಿಮ್ಮ ಮನಪೂರ್ಣಕವಾಗಿ ಮನಸಾರೆ ನೀವು ವಿಜಯವೆಂದಿಗೂ ನನ್ನದೇ, ವಿಜಯಕ್ಕಾಗಿಯೇ ನಾನಿದ್ದೇನೆ, ವಿಕ್ಟರಿ ಈಸ್ ಫಾರ್ ಮೀ ಓನ್ಲಿ, ಈ ಭಾವದಿಂದ ಎನ್ಲೈಟನ್ಡ್ ಸೆಲ್ಫ್ ಇಂಟ್ರೆಸ್ಟ್ ನಿಮ್ಮದಾಗಬೇಕು. ಯಶಸ್ಸು ನನಗೇನೆ, ಯಶಸ್ಸಿನವ ನಾನಾಗಲೇಬೇಕು, ಜೀವನ ಪೂರ್ತಿ ಯಶಸ್ವಿ ಖಂಡಿತ ಆಗುತ್ತೇನೆ. ಬಿ ಪಾಸಿಟಿವ್ ಇನ್ ಯುವರ್ ಲೈಫ್, ನೆವರ್ ಬಿ ನೆಗೆಟಿವ್. ಶ್ರೀ ಗುರುಜಿ ಯಾವಾಗಲೂ ಹೇಳುತ್ತಾರೆ. ಧನಾತ್ಮಕವಾಗಿ ನಾವು ಚಿಂತಿಸಿ ಚಿಂತನೆ ಮಾಡಿದರೆ ಮನಪೂರ್ವಕವಾಗಿ ನಾವು ಮರೆತು ಯಶಸ್ಸು ಬಂದು ನಮ್ಮನ್ನು ಅಂಟಿಕೊಳ್ಳುತ್ತದೆ, ಮುತ್ತಿಕೊಳ್ಳುತ್ತದೆ, ಚುಚ್ಚುತ್ತದೆ, ಚೆಚ್ಚುತ್ತದೆ. ಖಂಡಿತ ನಾವು ವಿಜಯಶೀಲರಾಗುತ್ತೇವೆ, ವಿಜಯೀ ಆಗುತ್ತೇವೆ, ಯಶಸ್ಸಿನ ಗಣಿಯೇ ಆಗುತ್ತೇವೆ. ಯದ್ಭಾವಂ ತದ್ಭವತಿ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ ಇದೆ. ಯಾವ ರೀತಿ ನೀವು ಯೋಚನೆ ಮಾಡುತ್ತೀರೋ ಅದೇ ರೀತಿ ಆಗುತ್ತೀರಿ. ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿ ತುಂಬ ಕಷ್ಟವಿದೆ, ಗಣಿತ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಕೊನೆ ಹಂತದಲ್ಲಿ ಈ ಗಣಿತದಿಂದ ನಾನು ಪಾರಾಗೋದು ಸಾಧ್ಯವಿಲ್ಲ, ಖಂಡಿತ ಫೇಲಾಗುತ್ತೇನೆ. ಸೋಷಿಯಲ್ ಸ್ಟಡೀಸ್ ಓದುವಾಗ ಅಯ್ಯೋ ಗಣಿತದ ತಮ್ಮ ಇದು ಮತ್ತೂ ಕಷ್ಟ. ಇಂಗ್ಲೀಷ್ ವ್ಯಾಸಂಗ ಮಾಡುವಾಗ ಯಾವ ಶಬ್ದವೂ ನೆನಪಿಗೆ ಬರುವುದಿಲ್ಲ. ವಾಕ್ಯ ಮಾಡುವುದಾದರೂ ಹೇಗೆ? ಕಷ್ಟಾತಿ ಕಷ್ಟ. ಹಿಂದಿ ಅಭ್ಯಾಸ ಮಾಡುವಾಗ ಇದು ಹಿಂದೆ ಉಳಿದಿದೆ, ಖಂಡಿತವಾಗಿ ಮೇಲೆ ಇರಲಾರೆ. ಕನ್ನಡ ಓದುವಾಗ ಭಾಷೆಯೇನೋ ಸ್ವಲ್ಪ ಭಾವನಾತ್ಮಕವಾಗಿ ಅದನ್ನು ತುಂಬಿಸಿಕೊಳ್ಳುವುದು, ಬರೆಯುವುದು ಬಹಳ ಕಷ್ಟ. ಹೀಗೆ ಇರುವ 5 ಸಬ್ಜೆಕ್ಟ್ಸ್ನಲ್ಲಿ ಕಷ್ಟ 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 ಅಂತ ಆತ ಪರೀಕ್ಷೆಗೆ ಹೋದರೆ ಪ್ರತಿ ಸಬ್ಜೆಕ್ಟ್ನಲ್ಲಿಯೂ ನಾಪಾಸಾಗುತ್ತಾನೆ, ಅತಿ ಸುಲಭದಲ್ಲಿ ಪಾಸಾಗೋದು ಭಾಳ ಕಷ್ಟ. ಯಶಸ್ಸೆಲ್ಲ ನನಗೇನೆ, ನನಗಾಗಿಯೇ ಯಶಸ್ಸು ಕಾದಿದೆ. ವಿಕ್ಟ್ರಿ ಈಸ್ ವೇಟಿಂಗ್ ಫಾರ್ ಮೀ ಆ್ಯಂಡ್ ಮೀ ಓನ್ಲಿ. ಸಕಾರಾತ್ಮಕವಾಗಿ ರೀತಿ ನಿಮ್ಮ ಮಗುವಿಗೆ ನೀವು ತುಂಬಿಸಬೇಕು, ನಿಮ್ಮ ಮಗುವಿಗೆ ನೀವು ನಂಬಿಸಬೇಕು. ಇದೆಲ್ಲ ನೀರು ಕುಡಿದಂತೆ ಸುಲಭ. ಹೊಟ್ಟೆ ತುಂಬಿದಾಗ ತೇಗು ಬರುತ್ತೆ. ಆ ತೇಗು ಬಂತು ಎಂದು ಯಾರಾದರೂ ಅಂಗಳಕ್ಕೆ ಓಡುವರೇನೋ? ನಿಮ್ಮ ಮಗುವಿಗೆ ಈ ರೀತಿ ಪ್ರಶ್ನಿಸಿಕೊಳ್ಳಿ. ಪರೀಕ್ಷಾ ತಯಾರಿ ಆಗುತ್ತದೆ, ಖಂಡಿತ ನೀನು ಫೈಲಾಗಿವಿ ನೋಡು, ಎಂದಿಗೂ ಹೇಳಲೇಬೇಡ. ನೀವೇ ನಕಾರಾತ್ಮಕವಾಗಿ ಆ ಮಗುವಿಗೆ ಸೂಚನೆ ಕೊಟ್ಟರೆ ಅದು ಫೈಲೇ ಆಗುತ್ತದೆ. ಎಂಥ ಕಠಿಣ ಗಣಿತವಾದರೂ ಕೂಡ ಶ್ರೀ ಗುರುಜಿಯ ಕೃಪೆಯಿಂದ, ಇಷ್ಟದೇವರ ಕೃಪೆಯಿಂದ ಉತ್ತರ ನಿನಗೆ ಹೊಳೆಯುತ್ತದೆ. ನಿನ್ನ ಮನಸ್ಸು ಶಾರ್ಪ್ ಆಗುತ್ತದೆ, ಸ್ವೀಟ್ ಆಗುತ್ತದೆ, ಸಿಂಪಲ್ ಆಗುತ್ತದೆ. ಖಂಡಿತವಾಗಿಯೂ ನೀನು ಉತ್ತರದಿಂದ ಸಂತೋಷಚಿತ್ತನಾಗಿ ಗೆಲ್ಲುವಿ. ನಾನೂ ಬೇಡುತ್ತೇನೆ ನಿನ್ನ ಪರೀಕ್ಷಾ ಸಮಯದಲ್ಲಿ ಡಬಲ್ ಸಾಧನೆ ಮಾಡಿ ಭಗವಂತನನ್ನು
ನಾಮನೆಂಬ ಪ್ರೇಮದಿಂದ ಖಂಡಿತವಾಗಿಯೂ ನಾನು ಕೆಣಕುತ್ತೇನೆ. ಪೀಡಿಸಿ ಪಾವನವಾಗುತ್ತೇನೆ. ಯಶಸ್ಸೇ ನಿನಗಾಗಿ ಕಾದಿದೆ. ಖಂಡಿತ ನೀನು ಯಶಸ್ವಿಯಾಗುವಿ. ಈ ರೀತಿ ಪಾಸಿಟಿವ್ ಥಿಂಕಿಂಗ್ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಕೊಡಲೇಬೇಕು. ಕೇವಲ ಪರೀಕ್ಷಾ ದಿನಗಳಲ್ಲಿ ಮಾತ್ರವಲ್ಲ, ದಿನಚರಿಯ ಪ್ರತಿ ಕ್ಷಣದಲ್ಲಿಯೂ ಕೂಡ ಅಯ್ಯೋ ಇದೇನು ಕಷ್ಟವಲ್ಲ, ಖಂಡಿತವಾಗಿ ನಿನ್ನಿಂದ ಸಾಧ್ಯ, ಇದಕ್ಯಾಕಯ್ಯ ಚಿಂತಿಸುವಿ, ಇದು ನೀರು ಕುಡಿದಷ್ಟು ಸುಲಭವಾಗುತ್ತದೆ, ಇದಕ್ಕೆಲ್ಲ ತಲೆಬಿಸಿ ಯಾಕಯ್ಯ ಮಾಡುವಿ, ಇದು ಖಂಡಿತವಾಗಿ ನೀನು ದೃಷ್ಟಿ ಹರಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ. ಈ ರೀತಿ ಮೋಜಿನ ಜೂಜಿನ ಮಧ್ಯೆ ನಿಮ್ಮ ಮಕ್ಕಳು ದೃಢಚಿತ್ತರಾಗುವಂತೆ, ಡಿವೈನ್ ಮ್ಯಾಜಿಕ್ ಮಾಡುವಂತೆ ಭಗವಂತನಲ್ಲಿ ಶರಣಾಗಿ. ಕಷ್ಟ ಸಾಧ್ಯ ಎಂದು ಕಂಡರೂ ಅದು ಖಂಡಿತವಾಗಿ ಸುಲಭ ಸಾಧ್ಯವೇ. ಯಾಕೆಂದರೆ ನೀವು ನಂಬಿದ ದೇವರು ಎದೆಗೊಡೆಯಲ್ಲಿ ಪ್ರಾಣಶಕ್ತಿಯಾಗಿ ನಿಮಿಷಕ್ಕೆ 72 ಬಾರಿ ಹೃದಯವನ್ನು ಬಡಿಯುತ್ತಿದ್ದಾನೆ. ಲಬ್ ಡಬ್ ಎನ್ನುವಾಗ ಮಗು ನೋಡು ನಾನು ಇಲ್ಲಿ ಗೆಲ್ಲಿಸುವೆ ಖಂಡಿತ ಎಂದು ಹೇಳುವಾಗ ನೀವು ಎಲ್ಲಿ ಸೋಲುತ್ತೀರಿ, ನಿಮ್ಮಂತೆ ನಿಮ್ಮ ಮಕ್ಕಳು ಕೂಡ ಗೆಲ್ಲುತ್ತಾರೆ. ಸಕಾರಾತ್ಮಕವಾದ ಯೋಚನೆ ಮತ್ತು ಯೋಜನೆ ಜೀವನದಲ್ಲಿ ನಾವು ತುಂಬಿಸಿಕೊಳ್ಳಲೇಬೇಕು. ಐ ಆಮ್ ಫಾರ್ ಪಾಸಿಟಿವ್ ಥಿಂಕಿಂಗ್, ಐ ಆಮ್ ಫಾರ್ ಪಾಸಿಟಿವಿಟಿ. ಈ ರೀತಿ ಸದಾಶೆ ಸನಾತ ಪ್ರಜ್ಞೆ ಇರಬೇಕು. ಸದಾಶೆ ಎಂದರೆ ಒಳಿತಾಗುತ್ತದೆ ಎಂಬ ಭಾವನೆ, ಸನಾತ ಪ್ರಜ್ಞೆ ಎಂದರೆ ಭಗವಂತ ಇದ್ದಾನೆ ಎಂಬ ನೆನಪು ಸದಾಕಾಲ ಸ್ಥಾಯಿಯಾಗಿ ನನಗಿರುತ್ತದೆ. ಶಿವಗುರುಜಿ ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ. ಪ್ರಾಣಶಕ್ತಿ 1 ಸೆಕೆಂಡ್ ಮರೆಯಿತು ಎಂದರೆ ನಾವು ಹೆಣವಾಗುತ್ತೇವೆ. ಈಗ ನಾವು ನಮ್ಮಷ್ಟಕ್ಕೆ ನಡೆದುಕೊಂಡು ಹೋಗುತ್ತೇವೆ. ನಾವು ಹೆಣವಾದ ತಕ್ಷಣವೇ ಬೋರಲಾಗಿ ಮಲಗುತ್ತೇವೆ, ನಿಶ್ಚೇಷ್ಟಿತರಾಗುತ್ತೇವೆ, ಯಥಾರ್ಥವಾಗಿ ಜಡವಾಗುತ್ತೇವೆ. 4 ಮಂದಿ 6 ಮಂದಿ 8 ಮಂದಿ 10 ಮಂದಿ ನಮ್ಮ ಹೆಣವನ್ನು ಕೊಂಡೊಯ್ಯಲು ಬೇಕೇ ಬೇಕು. ಯೋಚನೆ ಮಾಡಿ, ಯಶಸ್ಸು ದೂರದಲ್ಲಿಲ್ಲ, ಆಕಾಶದಲ್ಲಿಲ್ಲ, ಬದರಿ ಕ್ಷೇತ್ರದಲ್ಲಿಲ್ಲ, ರಾಮೇಶ್ವರದಲ್ಲಿಲ್ಲ, ಎದೆಗೊಡಿಯೊಳಗೇ ಇದೆ. ನಮ್ಮ ಹೃದಯ ನಿಮಿಷಕ್ಕೆ 72 ಬಾರಿ ಬಡಿಯುವಾಗಲೆಲ್ಲ ಮಗು ಇಲ್ಲಿ, ನಾನೂ ಇರುವೆ, ನೋಡು ಬೇಗ ಎನ್ನುತ್ತಲೇ ಇರುತ್ತದೆ. ಅದು ಸಕಾರಾತ್ಮಕವಾಗಿ ಬಡಿಯುತ್ತದೆ. ಸಕಾರಾತ್ಮಕವಾಗಿ ಶಕ್ತಿ ಚೈತನ್ಯದ ಬೀಡಾಗಿ, ನಾಡಾಗಿ, ಹಾಡಾಗಿ, ಗೂಡಾಗಿ ಅದ್ಭುತ ಪ್ರತಿಸ್ಪಂದನಕ್ಕಾಗಿ ಕಾಯುತ್ತದೆ, ಕಾಣುತ್ತದೆ. ಎದೆಗುಡಿಯ ಮೇಲೆ ಕೈ ಇಟ್ಟುಕೊಂಡರೆ ಗೊತ್ತಾಗುತ್ತದೆ. ನಿಮಿಷಕ್ಕೆ 22 ಬಾರಿ ಉಸಿರಾಟ ನಡೆಯುವಂತೆ ನಿಮಿಷಕ್ಕೆ 72 ಬಾರಿ ಭಗವಂತ ಮುಷ್ಟಿಗಾತ್ರದ ಹೃದಯದಲ್ಲಿ ಚೈತನ್ಯಮಯಾಗಿ ಬಡಿಯುತ್ತಲೇ ಇರುತ್ತಾನೆ. ಎದುರು ಭಾಗದಲ್ಲಿ ಮೇಲ್ಗಡೆ ಮೂಗು 22 ಬಾರಿ ಉಸಿರಾಟ ನಿಮಿಷಕ್ಕೆ, ಮಧ್ಯ ಎದೆಗುಡಿಯಲ್ಲಿ ಹೃದಯ 72 ಬಾರಿ ನಿಮಿಷಕ್ಕೆ, ಅದರ ಮಧ್ಯದಲ್ಲಿ ಗಂಟಲು ನಿಮಿಷಕ್ಕೆ ಒಮ್ಮೆ ಎಂಜಲು ನುಂಗುತ್ತದೆ, ಮೇಲ್ಗಡೆ ಕಣ್ಣು ರೆಪ್ಪೆ ನಿಮಿಷಕ್ಕೊಮ್ಮೆ ಮುಚ್ಚಿ ತೆರೆಯುತ್ತದೆ. ಯೋಚನೆ ಮಾಡಿ, ಕಣ್ಣು, ಮೂಗು, ಗಂಟಲು, ಎದೆಗುಡಿ 4 ಕ್ಷೇತ್ರಗಳಲ್ಲಿ ಭಗವಂತ ಹಾಜರಿ ಹಾಕುತ್ತಾನೆ. ಯುವರ್ಸ್ ಇಸ್ ವಿಕ್ಟ್ರಿ, ವಿಕ್ಟ್ರಿ ಇಸ್ ಯುವರ್ಸ್. ಗೆಲ್ಲುತ್ತಿ, ಗೆಲ್ಲಲಿಕ್ಕಾಗಿಯೇ ನೀನಿರುವಿರಿ. ಭಗವಂತನ ಈ ವಾಣಿ ಖಂಡಿತವಾಗಿಯೂ ನಮಗೆ ಕೇಳಬೇಕು ಎಂದರೆ ಒಳಗಿವಿಯನ್ನು ನಾವು ಶಾರ್ಪ್ ಮಾಡಿಕೊಳ್ಳಬೇಕು. ಕಷ್ಟವೇನಿಲ್ಲ. 3 ದಿನಗಳ ಕಾಲ ಒಳಗಿವಿ ಒಳಗಣ್ಣು ಖಂಡಿತವಾಗಿಯೂ ತೆರೆಯಬೇಕು. ತೆರೆದಿರಿಸುತ್ತೇನೆ, ಭಗವಂತ ಕೃಪೆ ಹರಿಸಬೇಕು ಎಂದು ನೀವು ಬೇಡಿದರೆ ಸರಿ. 72 ಗಂಟೆ ಮುಗಿದ ನಂತರ 73ನೇ ಗಂಟೆಯಲ್ಲಿ ಭಗವಂತ ಮಗು, ಮುದ್ದು, ಕಂದ, ಚಿನ್ನ ಎಂದು ಖಂಡಿತವಾಗಿಯೂ ದಾರಿ ತೋರಿಸುತ್ತಾನೆ. ಈ 72 ಗಂಟೆ ನಿರಾಯಾತವಾಗಿ, ನಿರಾತಂಕವಾಗಿ ಒಳಗಿವಿ ಒಳಗಣ್ಣು, ಒಳಗಣ್ಣು ಒಳಗಿವಿ, ಬೇಕು ಬೇಕು ಬೇಕು, ಬೇಕೇ ಬೇಕು ಎಂದು ಕಣ್ತುಂಬಿ ನೀವು ಹಾಡಬೇಕು. ಪೀಡಿಸಿ ಪಾವನರಾಗಬೇಕು. ಭಗವಂತನ ಪ್ರತಿಕ್ರಿಯೆಗಾಗಿ ನೀವು ಹಂಬಲಿಸಬೇಕು. ಖಂಡಿತ ಸಾಧ್ಯ. ಅಂದೊಂದು ಕಾಲದಲ್ಲಿ ಮಹಿಳೆಯರು ತಿಂಗಳಿಗೊಮ್ಮೆ ಮುಟ್ಟಾದಾಗ 3 ದಿನ ಅವರು ಹೊರಗೆ ಕುಳಿತುಕೊಳ್ಳುತ್ತಿದ್ದರು. ಆಗಿನ ಕಾಲ ಆ ರೀತಿ ಮಡಿ ಮೈಲಿಗೆಯಿಂದ ಶುಚಿರ್ಭೂತರಾಗಿ ಹೆಂಗಸರನ್ನು ಮಾಡುತ್ತಿತ್ತು. ಅದರ ಇನ್ನೊಂದು ಮುಖ ಒಳಕಿವಿ ಒಳಗಣ್ಣು ತೆರೆಯಲಿಕ್ಕಾಗಿ ಅವರು ಆ ದಿನಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು. 3 ದಿನ ಯಾವ ಮನೆಯ ಕೆಲಸವೂ ಇಲ್ಲದೆ ಮನೆಯ ಒಂದು ಕೊನೆಯ ಮೂಲೆಯಲ್ಲಿ ಅವರು ಇರುತ್ತಿದ್ದರು. ಆಗ ಏಕಾಗ್ರತೆಯಿಂದ ಒಳಕಿವಿ ಒಳಕಣ್ಣು, ಒಳಕಣ್ಣು ಒಳಕಿವಿ ಎಂದು ಏಕಾಗ್ರತೆಯಿಂದ ಅಂತರ್ಮುಖಿಯಾಗುತ್ತಿದ್ದರು. 72 ಗಂಟೆಗಳ ಈ ಅವಧಿ ಮುಗಿದ ತಕ್ಷಣವೇ ಭಗವಂತ ಒಳಕಿವಿ ತೆರೆಸುತ್ತಿದ್ದ, ಒಳಗಣ್ಣು ತೆರೆಸುತ್ತಿದ್ದ,
ಮಗು, ಮುದ್ದು, ಕಂದ, ಜಾಣ, ಜಾಣೆ ಎಂದು ಕ್ಷಣ ಕ್ಷಣಕ್ಕೂ ಉತ್ತರಿಸುತ್ತಿದ್ದ, ಉತ್ತರ ನೀಡುತ್ತಿದ್ದ, ಹೊಸ ದಾರಿ ತೋರಿಸುತ್ತಿದ್ದ. ಇಂಥ ಭಗವತ್ ಕೃಪೆ ನಮಗೆ ಅನುಭವಕ್ಕೆ ಬರಬೇಕು ಎಂದರೆ ನಾವು ಕೂಡ ಕನಿಷ್ಠ 3 ದಿನಗಳ ಕಾಲ ಭಗವಂತನಿಗೆ ನಾವು ಖಂಡಿತವಾಗಿ ಹಾತೊರೆಯಬೇಕು. ಶ್ರೀ ಗುರುಜಿ ಅದನ್ನು PDC ಪಾವನರಾಗುವುದು ಎಂಬ ಶಬ್ದವನ್ನು ಉಪಯೋಗಿಸಿದರು. ಅದು ಯಥಾರ್ಥವಾಗಿ ಅದು ಪೀಡೆ, ತೊಂದರೆ ಕೊಡುವುದಾದರೂ ಕೂಡ ಪಾವನವಾಗುವುದು ಅಂದರೆ ಭಗವಂತ ಪವಿತ್ರರನ್ನಾಗಿ ನಮ್ಮ ಆಂತರ್ಯವನ್ನು ರೂಪುಗೊಳ್ಳುತ್ತಾನೆ. ಭಗವಂತನಿಗೆ ಅದು ರಗಳೆ ಆಗುವುದೇ ಇಲ್ಲ, ಭಗವಂತನಿಗೆ ಹಿತವಾಗುತ್ತದೆ. ಅದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಬೇಕು ಬೇಕು ಬ್ರೇಕ್ ಇಲ್ಲದ ಬೇಕುಗಳ ಲಿಸ್ಟನ್ನು ಭಗವಂತನ ಮುಂದೆ ಇಟ್ಟಾಗ ಆತನಿಗೆ ನೋವಾಗುತ್ತದೆ. ಅಮೂಲ್ಯವಾದ ದೇಹವನ್ನು ಪುಕ್ಕಟೆಯಾಗಿ ನಾನು ಕೊಟ್ಟಿದ್ದೇನೆ, ಮೋಜಿನ ಜೂಜಿನ ಮಧ್ಯೆ ನೀನಿರುವಾಗ ಪ್ರಾಣಶಕ್ತಿಯಾಗಿ ನಾನು ಒಳಸೇರಿದ್ದೇನೆ, ಇನ್ನೇನಯ್ಯ ಬೇಕು ನಿನಗೆ? ಇಷ್ಟು ಅತ್ಯಮೂಲ್ಯವಾದ ವಸ್ತುವನ್ನು ಧರ್ಮಕ್ಕೆ ಕೊಟ್ಟಾಗ ಇನ್ನೂ ಬೇಕು ಬೇಕು ಎನ್ನುವೆಲ್ಲ. ನಿನಗೆ ಮರ್ಯಾದೆ ಇಲ್ಲವೇ, ಮಾನ ಇಲ್ಲವೇ? ಭಗವಂತ ನೊಂದಿರುವಾಗ ನಿನ್ನ ಒಳದನಿ ಬೇಕು, ನಿನ್ನನ್ನು ಕಾಣಬೇಕು, ನಿನ್ನ ಒಳದೃಷ್ಟಿ ನನಗೆ ಬೇಕು ಎಂಬಾಗ ಭಗವಂತನಿಗೆ ತುಂಬ ಖುಷಿಯಾಗುತ್ತದೆ. ನನ್ನ ಮುದ್ದು, ನನ್ನ ಚಿನ್ನ, ನನ್ನ ಕಂದ, ಬೇಷ್ ಬೇಷ್ ಎಂದು ಭಗವಂತ ಖಂಡಿತವಾಗಿ ಸ್ಪಂದಿಸುತ್ತಾನೆ. ಈಗ ನಿಮ್ಮ ಒಳಗಿವೆ ಮುಚ್ಚಿಯೇ ಹೋಗಿದೆ. ಹೊರಗಿನ ಸಾಕಷ್ಟು ಗಲಾಟೆ, ಗೌಜು ಗಲಾಟೆಯಲ್ಲಿ ನೀವು ತನ್ಮಯರಾಗಿ ಒಳಕಿವೆ ಯಾವ ಸ್ಪಂದನವೂ ನಿಮಗೆ ಗೊತ್ತಾಗುವುದಿಲ್ಲ. ಒಳಕಣ್ಣು ಮುಚ್ಚಿಯೇ ಹೋಗಿದೆ. ಭಗವಂತ ತನ್ನ ದಿವ್ಯ ದರ್ಶನ ಭಾಗ್ಯಕ್ಕಾಗಿ ಹಾತೊರೆದರೂ ಕೂಡ ಕಾಣುವ ಆ ಭವ್ಯ ಭಾಗ್ಯ ನಿಮಗಂತೂ ಇಲ್ಲ. ಯಾವಾಗ ಒಳಕಿವಿ ಒಳಗಣ್ಣು ನಿಮ್ಮದಾಗುತ್ತದೆಯೋ ಅದ್ಭುತವಾದ ಪರಾಕ್ರಮ ಪರಿಕ್ರಮ ನಿಮ್ಮದಾಗುತ್ತದೆ. ಖಂಡಿತವಾಗಿ ಭಗವದೀಯರು ನೀವಾಗುವಿರಿ, ಭಗವಂತನೇ ಆಗುವಿರಿ. ಯೋಚನೆ ಮಾಡಿ, ಕ್ಷಣಿಕ ಜೀವನದಲ್ಲಿ ಶಾಶ್ವತ ಆನಂದವನ್ನು ನೀವು ಪಡೆಯಬೇಕು ಎಂದರೆ ಒಳಗಿರುವ ಪ್ರಾಣಶಕ್ತಿಯ ಆತ್ಮೀಯರು ನೀವಾಗಬೇಕು. ಆ ಪ್ರಾಣಶಕ್ತಿ ನಿಮ್ಮನ್ನು ಮರೆತರೂ ಕೂಡ ನೀವಂತೂ ಪ್ರಾಣಶಕ್ತಿಯನ್ನು ಮರೆಯಬಾರದು. ಪ್ರಾಣಶಕ್ತಿ ಮರೆತರೆ ನೀವು ಹೆಣವಾಗುವಿರಿ. ಪ್ರಾಣಶಕ್ತಿ ಮರೆಯುವುದೇ ಇಲ್ಲ, ನೀವು ಕೂಡ ಪ್ರಾಣಶಕ್ತಿಯನ್ನು ಮರೆಯಬಾರದು. ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್, ಸೀಕಿಂಗ್, ಸೀಸಿಂಗ್ ಜೊತೆಗಿರಲೇಬೇಕು. ಕಷ್ಟಪಟ್ಟಾದರೂ ಬ್ಲಿಂಕಿಂಗ್, ಏನೋ ಎಂತೋ ಹೋಗೋ ಎಂದು ನೀವು ಗಲಿಬಿಲಿಯ ಗೂಡಾಗಬಾರದು. ನನ್ನೊಳಗಿನ ದೇವರನ್ನು ಖಂಡಿತವಾಗಿಯೂ ನಾನು ಕಾಣುತ್ತೇನೆ, ಕಂಡೇ ಬಿಡುವೆ, ಕಂಡೇ ಇನ್ನೊಬ್ಬರಿಗೆ ಸತ್ಯವನ್ನು ಬಿತ್ತರಿಸುವೆ ಎಂಬ ಛಲವಂತರು ನೀವಾಗಬೇಕು. ಅಂಥ ಛಲದಂಕ ಮಲ್ಲರು ನೀವಾದರೆ ಶ್ರೀ ಗುರುಜಿ ಹೇಳುವಂತೆ ನಾವು ಖಂಡಿತವಾಗಿಯೂ ಭೂಗ್ರಹವನ್ನು ದೈವಗ್ರಹ ಮಾಡಲೇಬೇಕು. ಮಾಡಲು ಸುಲಭ ಸಾಧ್ಯ. ಈ ಕ್ಷಣದಿಂದಲೇ ಮುಂದಾಗಬೇಕು. ಒಳಗಿವಿ ತೆರೆಸಿ, ಒಳಗಣ್ಣು ತೆರೆಸಿ, ಅದ್ಭುತವಾದ ಆನಂದ ಲೋಕದಲ್ಲಿ ನನ್ನನ್ನಿರಿಸಿ ಸದಾಕಾಲ ನಿಮ್ಮೊಡನೆ ನಾನು PDC ಪಾವನವಾಗುವ ಸೌಭಾಗ್ಯವನ್ನು ಕರುಣಿಸಿ. ಯಶಸ್ಸಿಗಾಗಿಯೇ ನೀವಿದ್ದೀರಿ, ವಿಜಯಕ್ಕಾಗಿಯೇ ನೀವಿದ್ದೀರಿ. ಎಂದಿಗೂ ಕೂಡ ಅಪಾಪಿಯಾಗಿ ಸೋಲುತ್ತೇನೆ, ಖಂಡಿತ ಸೋಲು ಬರುತ್ತದೆ, ನಾನು ಸೋಲಲಿಕ್ಕಾಗಿ ಹುಟ್ಟಿದ್ದು, ಈ ರೀತಿ ಅನರ್ಥಕಾರಿಯಾಗಿ ಹುಚ್ಚುಚ್ಚಾಗಿ ಎಂದಿಗೂ ಹೇಳಬೇಡಿ. ಈ ಕ್ಷಣ ಅಮೂಲ್ಯ, ಅದು ಅತ್ಯಮೂಲ್ಯ, ಅತಿ 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 ಅತ್ಯಮೂಲ್ಯ ಎಂದಾಗ ಭಗವಂತನ ವಾಣಿ ದರ್ಶನ ನೀವು ಪಡೆಯಲೇಬೇಕು, ಕೀಳಲೇಬೇಕು, ಕೇಳಲೇಬೇಕು, ಹೇಳಲೇಬೇಕು. ಅಲ್ಲಿ ಎರಡನೇ ಯೋಚನೆಗೆ ಅವಕಾಶವೂ ಇಲ್ಲ. ಧೀರರು, ವೀರರು, ಶೂರರು ಆಗಬೇಕು. ಈ ಕ್ಷಣ ಮಾತ್ರವೇ, ಈ ಕ್ಷಣವೇ ಖಂಡಿತ ಗೆಲ್ಲುವೆ, ನೀನು ಗೆಲ್ಲಿಸಲೇಬೇಕು. ಈ ರೀತಿ ಭಗವಂತನಲ್ಲಿ ಖಂಡಿತವಾಗಿ ಶಪಥ ತೊಟ್ಟು ನೀವು ಭಗವದೀಯರಾಗಬೇಕು. ಈ ಸಾಧನೆ ಅದು ಆಪ್ತ ನಿವೇದನೆಯೇ ಹೊರತು ಅದು ಖಂಡಿತವಾಗಿಯೂ ಎಂದಿಗೂ ವೇದನೆ ಅಲ್ಲ, ಖಂಡಿತವಾಗಿಯೂ ಸಂಶೋಧನೆ ಎಂದು ಎದೆತಟ್ಟಿ ಹೇಳುವ ವೀರರು ನೀವಾಗಬೇಕು. ಎಷ್ಟೋ ಕ್ಷಣಗಳನ್ನು ನಾವು ವೇಸ್ಟ್ ಮಾಡಿಕೊಳ್ಳುತ್ತೇವೆ, ಸಮಯದ ಬೆಲೆ ಗೊತ್ತೇ ಇಲ್ಲ. ಭಗವಂತ ನಿರಾತಂಕವಾಗಿ ಮುಗಿನ ಮೂಲಕ ಉಸಿರಾಡುತ್ತಾನೆ. ನೀನು ದುಷ್ಟ, ನೀನು ಕನಿಷ್ಠ, ನೀನು ಹೋಪ್ಲೆಸ್, ನೀನು ಮೃಗ, ನೀನು ಪ್ರಾಣಿ, ಆತ ಉಸಿರಾಡುವುದನ್ನು ನಿಲ್ಲಿಸುತ್ತಾನೇನು? ನಿಷ್ಪಕ್ಷಪಾತಿಯಾಗಿ ಮಗು ನೀನು ಬದುಕಬೇಕು. ನನ್ನ ನಾಟಕ ಕಂಪನಿಯಲ್ಲಿ
ನೀನು ಚುರುಕು ಆಗಲೇಬೇಕು ಎಂದು ಸದಾ ಪ್ರೀತಿ ಪ್ರೇಮದಿಂದ ಕ್ಷಮೆಯ ಕರ್ತವ್ಯ ಬರದಿಂದ ಆತ ಹೊಸ ಶಕ್ತಿ ಚೈತನ್ಯದ ಬೀಡಾಗಿಸಿ ನಾಡಾಗಿಸಿ ಬದುಕಿಸುತ್ತಾನೆ. ಅಂಥ ಭಗವಂತನಿಗೆ ಏನು ತಾನೇ ನಾವು ಕೊಡಬಲ್ಲೆವು? ಅದಕ್ಕೆ ಆತನಿಗೆ ಕೊಡುವ ಆ ಕೃಪೆಗೆ ಪ್ರಾಮಾಣಿಕತೆಯಿಂದ ಸತ್ಯಪ್ರಿಯತೆಯಿಂದ ಸನ್ನಡತೆಯ ಗಣಿಯಾಗಿ ಸೌಜನ್ಯದೊಂದಿಗೆ ಸ್ನೇಹ ಸೌಹಾರ್ದ ಸಾಮರಸ್ಯದ ಬೀಡಾಗಿ ಎಲ್ಲರೂ ನನ್ನವರೇ ಈ ಭಾವದಿಂದ ಉಸಿರಿರುವ ತನಕ ನೀವು ಖಂಡಿತವಾಗಿಯೂ ಬದುಕಬೇಕು, ಬಾಳಬೇಕು. ನಿಮ್ಮ ಜೀವನ ಜೇನಾಗುವಂತೆ ನೀವು ಪರಿವರ್ತನೆಗೆ ಮುಂದಾಗಬೇಕು. ಅದಕ್ಕೆ ಯಶಸ್ಸೇ ನನ್ನದು, ನಾನಿರುವುದೇ ಯಶಸ್ಸಿಗಾಗಿ ಎಂಬ ಶಪಥ ತೊಟ್ಟು ಖಂಡಿತವಾಗಿಯೂ ನೀವು ಪಾಸಿಟಿವ್ ಆಗಲೇಬೇಕು. ಒಂದಿನಿತೂ ಕೂಡ ನೆಗೆಟಿವಿಟಿಗೆ ಅವಕಾಶ ಮಾಡಲೇಬಾರದು. ಅದೇನು ಭಗವಂತನಿದ್ದಾರೆ, ಖಂಡಿತ ಮುನ್ನಡೆಸುತ್ತಾನೆ. ಅಯ್ಯೋ ಅದಕ್ಕೆ ಶಕ್ತಿ ಭಗವಂತನೇ ತುಂಬುತ್ತಾನೆ. ಅದಕ್ಕೆ ನನ್ನ ದೇವರು ಖಂಡಿತವಾಗಿಯೂ ಕೈ ಬಿಡುವುದಿಲ್ಲ. ನನ್ನ ದೇವರ ಪರಮಾತ್ಮೀಯ ನಾನು, ಪರಮಾಪ್ತ ದೇವರು ಖಂಡಿತವಾಗಿಯೂ ಅತ್ಯಂತ ಖುಷಿಯಿಂದ ನನ್ನನ್ನು ಮುನ್ನಡೆಸ್ತಾನೆ. ನಾನು ಬೇಡಿದರೆ ಸರಿ, ಬಾಡಿದರೆ ಸರಿ, ಕಣ್ಣೀರಿನ ಹೊಳೆ ಆತನೇ ಕೊಡುತ್ತಾನೆ, ಹರಿಸುತ್ತಾನೆ, ಸಂಶಯ ಹರಿಸುತ್ತಾನೆ, ಆನಂದ ಹರಿಸುತ್ತಾನೆ. ಈ ರೀತಿ ಜಟಾಪಟಿಯಿಂದ ನೀವು ಉತ್ತರಿಸುವಂತಾಗಬೇಕು. ವಿವೇಕ ವೀರ, ಆನಂದ ಧೀರನಾಗಬೇಕು, ಚೈತನ್ಯ ಶೂರನಾಗಬೇಕು. ಕಷ್ಟವೇನಿಲ್ಲ. ಒಳಗಿನ ಪ್ರಾಣಶಕ್ತಿಯನ್ನು ನಂಬಿ ತುಂಬಿ ದಿಂಬಿನಂತಾಗಿ ಚೈತನ್ಯದ ಸಿರಿಯಾಗಿ ಐಸಿರಿಯಾಗಿ ಭಗವಂತ ನಿಮ್ಮನ್ನು ರೂಪಿಸುತ್ತಾನೆ. ತಂದೆ ತಾಯಿ ಈ ರೀತಿ ಹೇಳಿದ್ದರೆ, ಶಾಲೆಯಲ್ಲಿ ಅಧ್ಯಾಪಕರು ಈ ರೀತಿ ಸ್ಫೂರ್ತಿ ತುಂಬಿದ್ದರೆ, ಒಡನಾಡಿಗಳಲ್ಲಿ ಈ ರೀತಿ ಪ್ರೇಮ ಭಕ್ತಿ ಬಂದಿದ್ದರೆ, ಹಿತೈಷಿಗಳಲ್ಲಿ ಭಾವಭಕ್ತಿ ಉಕ್ಕಿದ್ದರೆ ನಮ್ಮ ಜೀವನ ಜೇನಾಗುತ್ತಿತ್ತು. ಕ್ಷಣಾರ್ಧದಲ್ಲಿ ಭಗವಂತ ಓಡಿ ಬಂದು ಮಗು ಅನ್ನುತ್ತಿದ್ದ. ನಮ್ಮ ದೌರ್ಭಾಗ್ಯಕ್ಕೆ ಯಾರೂ ಕೂಡ ಯಾವ ರೀತಿಯ ಪ್ರೋತ್ಸಾಹವನ್ನು ಈ ನಿಟ್ಟಿನಲ್ಲಿ ಕೊಡುತ್ತಿಲ್ಲ. ದೇವರು ಧರ್ಮ ಎನ್ನುವುದು ಬರೀ ತೋರಾಣಿಕೆಗೆ ಆಗಿ ಮಾತ್ರ ಇದೆ, ಕೇವಲ ಶೋಷಣೆಗಾಗಿ ಮಾತ್ರವಿದೆ, ಕೇವಲ ಜಾತಿಯ ಪ್ರತಿಷ್ಠೆಯಿಂದ ಮೆರವಣಿಗೆಗೆ ಮಾತ್ರ ಇದೆ. ಹಾಗಲ್ಲ. ಭಗವಂತ ರನ್ಮನ ಶುದ್ಧಿಯನ್ನು ನೋಡುತ್ತಾನೆ, ಪರಿಶೀಲಿಸಿ ಪರೀಕ್ಷಿಸುತ್ತಾನೆ. ಈ ಸತ್ಯ ದೃಢಚಿತ್ತವಾಗಬೇಕು, ಈ ಸತ್ಯ ಭದ್ರವಾಗಿ ನೆಲೆಯೂರಬೇಕು. ಹಾಗಾದಾಗ ಒಂದಿನಿತೂ ಕಸಿಬಿಸಿ ಇಲ್ಲದೆ, ಒಂದಿನಿತೂ ಸಂಶಯವಿಲ್ಲದೆ, ಒಂದಿನಿತೂ ಎದೆಗುದಿ ಇಲ್ಲದೆ ನಾವು ದೇವರಾಗುತ್ತೇವೆ, ದೇವರವರಾಗುತ್ತೇವೆ, ದೇವರೇ ಆಗುತ್ತೇವೆ. ಆ ರೀತಿಯಲ್ಲಿ ಸ್ನೇಹ ಸೌಹಾರ್ದ ಸಾಮರಸ್ಯ ನಮ್ಮ ಪ್ರತಿ ಮನೆಯಲ್ಲಿಯೂ ಕೂಡ ಹಾಸುಹೊಕ್ಕಾಗಬೇಕು. ಯಶಸ್ಸೇ ನನಗೆ ಕಾದಿದೆ, ನಾನಿರುವುದೇ ಯಶಸ್ಸನ್ನು ಹೀರುವುದಕ್ಕಾಗಿ, ಯಶಸ್ಸನ್ನು ಹಂಚುವುದಕ್ಕಾಗಿ, ಯಶಸ್ವಿ ಆಗಲಿಕ್ಕಾಗಿ. ಈ ರೀತಿ ಸಕಾರಾತ್ಮಕ ಧೋರಣೆಗೆ ನಾವು ಮುಂದಾಗಬೇಕು. ಇಂಥ ಸ್ಥಿತಿಯಲ್ಲಿ ಒಂದಿನಿತೂ ಎದೆಗುದಿ ಇರಬಾರ್ದು, ಸೋಲು ಎಂಬುದು ನಮ್ಮಲ್ಲಿ ಇರಲೇಬಾರ್ದು. ಆ್ಯಪಲನ್ನು ನಾವು ಮಿಕ್ಸಿಗೆ ಹಾಕಿದಾಗ ಆ್ಯಪಲ್ ಜ್ಯೂಸ್ ಆಗುತ್ತದೆ. ಬರೀ ನೋಡುತ್ತಲೇ ಇರುತ್ತೀರಿ, ಮಾತನಾಡುತ್ತಲೇ ಇರುತ್ತೀರಿ, ನೀವು ಕಂಜ್ಯೂಸ್ ಆಗುತ್ತೀರಿ. ಯೋಚನೆ ಮಾಡಿ. ನಾವು ಗೆಲ್ಲಬೇಕು ಅಂದರೆ ಶ್ರಮಿಸಬೇಕು. ಮೊದಲ ಹೆಜ್ಜೆ ನಮ್ಮದು. ಭಗವಂತ ಎಳೆದುಕೊಳ್ಳುತ್ತಾನೆ, ಮೇಲೆ ಏರಿಸುತ್ತಾನೆ, ಹೊಸ ಶಕ್ತಿ ಚೈತನ್ಯ ಖಂಡಿತವಾಗಿಯೂ ಉಕ್ಕಿಸುತ್ತಾನೆ. ಭಗವಂತನ ಕೃಪೆಯ ಮುಂದೆ ನಾವು ತಣ್ಣಗಾಗುತ್ತೇವೆ. ಅದಕ್ಕಿಂತ ನೀನು ಕೃಪಾಳುವಾಗಿದ್ದಿ, ಕರುಣಾಕರನಾಗಿದ್ದಿ, ಸದಾ ಸಹಾಯ ಮಾಡಿದ್ದಿ, ನಾನಂತೂ ನಿನ್ನ ಮುಂದೆ ನಾನು ಕಣ್ಣೀರಿನ ಹೊಳೆ ಹರಿಸಿ ತಪ್ಪನ್ನೆಲ್ಲ ಬೇಸರ ಕ್ಷಮಿಸೋ ಎಂದು ಬೇಡುತ್ತೇನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಎಲ್ಲ ತಪ್ಪುಗಳಿಗೂ ನಾನೇ ಕಾರಣ. ಅಪರಾಧಿ ಭಾವದಿಂದ ಅಸಹಾಯಕತೆಯಿಂದ ಸೊನ್ನೆಯಾಗಿ ಬೇಡುತ್ತಿದ್ದೇನೆ. ಖಂಡಿತವಾಗಿಯೂ ಬೇಸರ ಕ್ಷಮಿಸಬೇಕೋ, ಈ ಮಗುವನ್ನು ಎತ್ತಬೇಕೋ, ಮೇಲೇರಿಸಬೇಕೋ, ಶಕ್ತಿ ಯುಕ್ತಿ ವಿರಕ್ತಿ ವಿಮುಕ್ತಿ ಕೊಟ್ಟು ಅದ್ಭುತ ಚೈತನ್ಯದ ಗಣಿಯಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ಬೇಡಬೇಕು. ಯಶಸ್ಸಂತೂ ನಿಮಗೇನೆ. ಸಂಪೂರ್ಣವಾಗಿ ಪಾಸಿಟಿವಿಟಿ ತುಂಬಿಕೊಳ್ಳಿ. ಈ ಕ್ಷಣಿಕ ಜೀವನದಲ್ಲಿ ಶಾಶ್ವತ ಆನಂದವನ್ನು ಪಡೆದು ಸದಾ ನಗುವಿನ ಬೀಡಾಗಿ ಮೇಲೇರಿ ಹೋಮ್ ಎಂದು ಮಾಡುವಿರಾ? ನಮಸ್ಕಾರ.